ವೀಕ್ಷಕರೇ, ಮನೆಯಲ್ಲಿ ಸಾಮಾನ್ಯವಾಗಿ ಹಲ್ಲಿಗಳು ಗೋಡೆ ಮೇಲೆ ಓಡಾಡ್ತಾ ಇರ್ತವೆ. ಈ ವೇಳೆ ಏನಾದರೂ ಹಲ್ಲೆ ದೇಹದ ಈ ಭಾಗದ ಮೇಲೆ ಬಿದ್ದರೆ ತುಂಬ ಕೆಟ್ಟದ್ದು ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಿದ್ರೆ ದೇಹದ ಯಾವ ಭಾಗದ ಮೇಲೆ ಹಲ್ಲೆ ಬಿದ್ದರೆ ಶುಭ, ಯಾವ ಭಾಗದಲ್ಲಿ ಹಲ್ಲೆ ಬಿದ್ದರೆ ಅಶುಭ ಎಂಬುದನ್ನು ಈ ವಿಡಿಯೋದೊಳಗೆ ನೋಡೋಣ ಬನ್ನಿ. ವೀಕ್ಷಕರೇ, ಹಲ್ಲಿಗಳು ಮನೆಗಳ ಗೋಡೆಗಳ ಮೇಲಿರ್ತಾವೆ. ಅನೇಕರು ಎಲ್ಲಿ ತಮ್ಮ ಮಗುವಲ್ಲಿ ಬೀಳುತ್ತೋ ಅಂತ ಟೆನ್ಷನ್ ಆಗ್ತಾರೆ. ಹೀಗೆ ಕೆಲವರು ಮೈ ಮೇಲೆ ಹಲ್ಲಿ ಬೀಳುವುದನ್ನು ಅಶುಭ ಅಂತಲೂ ಹೇಳ್ತಾರೆ. ಕೆಲವೊಮ್ಮೆ ಹಲ್ಲಿ ನಮ್ಮ ಮೇಲೆ ಬಿದ್ದಾಗ, ಅದು ನಮ್ಮ ಮೇಲೆ ಹರಿದಾಡಿದಾಗ ಅಥವಾ ನಮ್ಮನ್ನು ಮುಟ್ಟಿದಾಗ ಭವಿಷ್ಯದಲ್ಲಿ ಅಪಾಯ ಕಾದಿದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಈ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸಲಾಗೈತಿ. ನಾವು ಮನೇಲಿ ಏನಾದರೂ ಒಳ್ಳೆಯ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದರೆ ಹಲ್ಲಿ ಸದ್ದು ಮಾಡಿದರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ನಂಬ್ತೇವೆ. ಅದೇ ಹಲ್ಲಿ ತಲೆ ಮೇಲೆ ಬಿದ್ದರೆ ತುಂಬ ಅಪಾಯ ಅಂತ ಹೇಳ್ತಾರೆ ಹಿರಿಯರು. ಹಲ್ಲಿ ತಲೆಯ ಮೇಲೆ ಬಿದ್ದರೆ ಸಾವಿನ ಭಯ, ಹಣೆಯ ಮೇಲೆ ಬಿದ್ದರೆ ರೋಗಗಳ ಭಯ, ಅದೇ ರೀತಿ ಕಾಲಿನ ಮೇಲೆ ಬಿದ್ದರೆ ಬಂಧುಗಳ ಆಗಮನವಾಕ್ಕೈತೆ ಅಂತ. ಎಡಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಗಂಡನಿಗೆ ಬೇರೆಯವರ ಪ್ರೀತಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಹಲ್ಲಿ ಬಲ ಕಣ್ಣ ಮೇಲೆ ಬಿದ್ದರೆ ತುಂಬ ಒತ್ತಡ ಅನುಭವಿಸ್ತಿರ್ತಾರೆ. ಹಲ್ಲಿ ಬಲ ಕೆನ್ನೆ ಮೇಲೆ ಬಿದ್ದರೆ ಗಂಡು ಮಗು ಹುಟ್ಟುತ್ತಂತೆ. ಅದೇ ರೀತಿ ಬಲ ಕಿವಿ ಮೇಲೆ ಹಲ್ಲೆ ಬಿದ್ದರೆ ದುಡ್ಡು ಬರುತ್ತೆ. ಮೇಲ್ತುಟಿ ಮೇಲೆ ಹಲ್ಲಿ ಬಿದ್ದರೆ ಏನೋ ಸಮಸ್ಯೆ ಎಂಬ ಅರ್ಥ. ವೀಕ್ಷಕರೇ, ಅದೇ ರೀತಿ ಕೆಳತುಟಿ ಮೇಲೆ ಹಲ್ಲಿ ಬಿದ್ದರೆ ಹೊಸ ವಸ್ತುಗಳನ್ನು ಖರೀದಿಸುವ ಸೂಚನೆ. ಅದೇ ರೀತಿ ಎರಡೂ ತುಟಿಗಳ ಮೇಲೆ ಹಲ್ಲಿ ಬಿದ್ದರೆ ಬೇಗನೆ ಏನೋ ಸಮಸ್ಯೆ ಬರ್ತಿದೆ ಎಂಬರ್ಥ. ಅದೇ ರೀತಿ ಬೆನ್ನು ಮೇಲೆ ಹಲ್ಲಿ ಬಿದ್ದರೆ ಯಾರದ್ದೂ ಸಾವಿನ ಸುದ್ದಿ ಕೇಳೋ ಅವಕಾಶ ಇದೆ ಎಂದರ್ಥ. ಬೆರಳ ಮೇಲೆ ಹಲ್ಲಿ ಬಿದ್ದರೆ ಜಗಳವಾಗುತ್ತೆ. ಕೈ ಮೇಲೆ ಹಲ್ಲಿ ಬಿದ್ದರೆ ದುಡ್ಡು ಬರ್ಬೋದು. ಎಡಗೈ ಮೇಲೆ ಹಲ್ಲಿ ಬಿದ್ದರೆ ಒತ್ತಡ ಬರಬಹುದು. ಅದೇ ರೀತಿ ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ಹೊಸ ಆಭರಣ ಖರೀದಿಸುವ ಸೂಚನೆ ಎಂಬರ್ಥವನ್ನು ನೀಡುತ್ತೆ. ಅದೇ ರೀತಿ ಇನ್ನು ಮಹಿಳೆಯರ ಕನಸಿನಲ್ಲಿ ಹಲ್ಲಿಯನ್ನು ನೋಡಿದರೆ ಮಂಗಳಕರ ಎಂಬ ನಂಬಿಕೆ ಇದೆ. ಕನಸಿನಲ್ಲಿ ಹಲ್ಲಿ ಕಂಡರೆ ಅವರು ಶೀಘ್ರದಲ್ಲಿ ಹಣ ಪಡೆಯುತ್ತಾರೆ ಎಂದು ಹೇಳ್ತಾರೆ. ಅದೇ ರೀತಿ ವೀಕ್ಷಕರೇ, ಇನ್ನು ಬಲ ಕೈ ಮೇಲೆ ಹಲ್ಲಿ ಬಿದ್ದರೆ ಪ್ರೇಮ ಸಂಬಂಧದಲ್ಲಿ ಖುಷಿಯಾಗಿರ್ತೀರಾ. ಭುಜದ ಮೇಲೆ ಹಲ್ಲಿ ಬಿದ್ದರೆ ಆಭರಣ ಸಿಗುತ್ತೆ. ಅದೇ ರೀತಿ ತೊಡೆ ಮೇಲೆ ಹಲ್ಲಿ ಬಿದ್ದರೆ ಏನೋ ಖುಷಿಯ ವಿಷಯ ಆಗ್ತಿದೆ ಎಂಬರ್ಥ. ಇನ್ನು ಮೊಣಕಾಲ ಮೇಲೆ ಹಲ್ಲಿ ಬಿದ್ದರೆ ಯಾರೋ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ. ಅದೇ ರೀತಿ ಕಾಲ್ಬೆರಳ ಮೇಲೆ ಬಿದ್ದರೆ ಅತಿಥಿಗಳು ಬರ್ತಾರೆ. ಬಲಗಾಲು ಮೇಲೆ ಹಲ್ಲಿ ಬಿದ್ದರೆ ಸೋಲನ್ನು ಬೇಕಾಗಬಹುದು. ಅದೇ ರೀತಿ ಕಾಲ್ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ನೀವು ಒಬ್ಬ ಗಂಡು ಮಗುವಿಗೆ ಮಾತ್ರ ತಾಯಿಯಾಗ್ತೀರ ಎಂಬ ಅರ್ಥ ಹಲ್ಲಿ ಪಂಚಾಂಗ ಹೇಳುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮಾಹಿತಿಯಾಗಿದ್ದು, ಹೀಗಾಗಿ ಅವರವರ ಧಾರ್ಮಿಕ ನಂಬಿಕೆಗಳ ಮೇಲೆ ಇದನ್ನು ಬಿಡಲಾಗಿದೆ. ವೀಕ್ಷಕರೇ, ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಯ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.